ಗಾಯ್ಸ್ ಇಲ್ಲಿ ಅಣ್ಣವ್ರು ಇನ್ನೊಂದು ಗವಿ ತೋರ್ಸಕ್ ಹೊಂಟಾರಿ ನಮಗ. ಹಾ ಮನುಷ್ಯರು ಹೋಗ್ಬೇಕು ಗಾಯ್ಸ್. ಅದ್ಭುತ. ಅಲ್ಲೊಂದು ಜೇನಾದ್ರಿ, ಜೇನುಳಗಳು ಬೇರೆ ಇಲ್ಲಿ ಅಲ್ಲವಾ, ಭಯ ಬೇರೆ ಆಗುತ್ತ. ಅಲ್ಲಿ ಅದಲ್ಲ ಇಲ್ಲಿ ಮ್ಯಾಗ ಅಲ್ಲಿಗೆ ಇಲ್ಲೊಂದು ಗವಿ. ನಡಿ ನಡಿ ಒಳಗ. ಬಣ್ಣ ಯಾವಾಗ ಹೊಡೆದಾರ ಅಂದ್ರೆ ಅಲ್ರಿ ಇದು 9ನೇ ಶತಮಾನ ಬಸವಣ್ಣಪ್ಪನವ್ರು ಹುಟ್ಟಿದಾಗ. ಇದು ಒಟ್ಟ ಹೊಡೆದೇನು ಗೊತ್ತೇ ಇಲ್ಲ. ಒಟ್ಟ ಇದು ಮನುಷ್ಯರೇ ಏನದಪ್ಪ ಅಂತಂದ್ರೆ ಇದು ಕೆತ್ತಿರ್ಬೋದ ಏನ್ ಹಂಗೆ ಆಗ್ಯದ? ಇಲ್ಲಿಂದ ಗಾಯ್ಸ್ ವ್ಯೂ ನೋಡ್ರಿ. ವಾ ಸೂಪರ್ ವ್ಯೂ ಗಾಯ್ಸ್. ಇಲ್ಲಿ ಒಳಗೆ ಏನದ ಕತ್ತಲಾಗ, ಅದಕ್ಕೆ ಏನಾದ ಫ್ಲಾಶ್ ಲೈಟ್ ಹಾಕಿವ್ರಿ. ನಿಮಗೆ ಚೆನ್ನಾಗಿ ಒಂದು ವ್ಯೂ ಕಾಣಿಸ್ಲಿ ಅಂತ ಕೇಸಿ ಗಾಯ್ಸ್. ಏನದಲ್ಲಿ ತಲೆ ಬಾಚೋ ಕಾರ್ಯಕ್ರಮ ನಡೆದಾದ್ರೆ ಈಗಿನ ಕರ್ಕೊಂಡ್ ಹೋದ್ರಿ ಯಾವ ಗದ್ದಿಗೆ? ಏನ್ ಮಾಡಿ ಹೋಮ್ ವರ್ಕ್? ಯಾವ ಹೋಮ್ ವರ್ಕ್ ಇಲ್ಲ, ಪಿ ಮಾರ್ಕ್ ಇಲ್ಲ, ಸುಮ್ಮನೆ ಸಾದಿಗೆ ಹಚ್ಚಿರ್ತೀನಿ. ಗಾಯ್ಸ್ ಏನದ ಸಾಬಮ್ಮ ಮತ್ ನಮ್ಮವ್ವ ವೆಂಕಟೇಶ ಸದಿ ತೆಗಿಯಕ್ ಹೋಗ್ತಾರ. ನಾವಿಬ್ಬರು ಏನದ ಊರ್ ತಿರ್ಗಕ್ ಹೋಗ್ತೀವಿ. ಊಟ ಮಾಡಿದಂಗ? ಎಲ್ಲಿ ಕರ್ಕೊಂಡ್ ಹೋಗ್ತಿ? ಗಾಯ್ಸ್ ನಮ್ಮ ಅವ್ರ ಏನದ ಹೊಲಕ್ ಹೊಂಟಾರ. ಆಯ್ತಾಯ್ತು ಹೋರಿ. ಇತ್ತ ಕ್ರಿಕೆಟ್ ಆಡಕ್ ಹೊಂಟನ್ರಿ ಹೊಲ್ದಾಗ. ಈ ಟ್ರೈಪಾಡ್ ಒಂದ್ ತಗೊಳಕತ್ತೀವಿ. ಎಲ್ಲಿ ಕರ್ಕೊಂಡ್ ಹೋಗ್ಬೇಕು ಕೇಳಿ ನೀವು? ಯಾವಾಗ ಅಂದೇನ? ನಾವ್ ಜಲ್ದಿ ಬಂದಿವಪ್ಪ ಅಂದ್ರ ಹೋಗಮ್. ಅದ್ರೊಳಗ ಹಾಲ ತೂತ್ ಬೀಳ್ತಾವ. 6 ಗಂಟೆ ಆಯ್ತಂದ್ರ ಮನೆ ಮಕ್ಕದ. ಅಲ್ಲ ಸುಳ್ಳಲ್ಲ, ಟೈಮ್ಗೆ ನಿತ್ತಂದ್ರೆ ಹೋಗಮ್ ಗ್ಯಾರಂಟಿ 101%. ಓಕೆ. ಮತ್ತ ಅವ್ರು ಹೊಲದಲ್ಲಿಂದ ಬರ್ಬೇಕಲ್ಲ, ಅಟತ್ತಿಗೆ ಹೊಲದಲ್ಲಿಂದ ಬರ್ಬೇಕೇನಪ್ಪ? ಜಲ್ದಿ ಬರ್ತಾರ ಅಂದೆ. 4 ಗಂಟೆ ಆದ್ರೂ ಹೋಗಮ್ ಆಯ್ತಾ ಗಾಯ್ಸ್. ಇವಾಗ ಏನದ ಗುಡ್ದಾಗ ತಿರುಗಾಡೋದಕ್ ಹೊಂಟಿವ್ರಿ. ನಾವ್ ಎಲ್ಲಿಗೆ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಏನೋ ಒಂದ್ ಪ್ಲೇಸ್ ಏನದ ನಿಮ್ಗೆ ಯಾವ್ದು ಚಲೋ ಕಾಣಿಸ್ತದ, ನಾವು ಟ್ರಾವೆಲ್ ಮಾಡೋ ಜಾಗದಾಗ ಅವೆಲ್ಲ ಏನದ ಸೀನ್ಸ್ ರೆಕಾರ್ಡ್ ಮಾಡ್ತೀವ್ರಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಆ ವಿಡಿಯೋದಾಗ ಹೆಂಗ್ ಅನಿಸ್ತದ ನಿಮ್ಗೆ, ವಿಡಿಯೋ ಕಂಟೆಂಟ್ ಹೆಂಗದ, ಮತ್ತೆ ನಮ್ ಕಡೆ ಪ್ಲೇಸ್ಗಳು ಹೆಂಗವ ಅನ್ನೋದು ಚಲೋ ಅನಾಲಿಸಿಸ್ ಮಾಡಿ, ಹಾಗೆ ಏನದ ನಮಗ ಲಾಸ್ಟ್ ಅಲ್ಲಿ ಇದೇ ತರ ವಿಡಿಯೋಸ್ಗಳು ಮಾಡ್ಬೇಕಾ ಇಲ್ಲ ಅನ್ನೋದು ಕೂಡ ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ. ಯಾಕಂತ ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು. ಹಾಗೆ ಏನದ ನಮ್ಗೆ ಟ್ರಾವೆಲ್ ಮಾಡ್ಬೇಕು, ಟ್ರಾವೆಲ್ ವಿಡಿಯೋ ಮಾಡ್ಬೇಕು ಅನ್ನೋದು ಬಹಳಷ್ಟು ಒಂದು ಇಷ್ಟ ಆದ್ರಿ. ನಮಗೂ ಏನದ ತಿರುಗಾಡ್ಬೇಕು, ಹೊರಗಡೆ ಪ್ಲೇಸಸ್ಗಳು ನೋಡ್ಬೇಕು, ಒಳ್ಳೊಳ್ಳೆ ಪ್ಲೇಸಸ್, ಹಾಗೆ ನಿಮಗೂ ತೋರಿಸ್ಬೇಕಂತ ನಾವು ಮಾಡೀವಿ. ಇದೇ ತರ ಸಪೋರ್ಟ್ ಕೂಡ ಇರ್ಲಿ, ಒಳ್ಳೆ ಒಂದು ವ್ಯೂಸ್ ಬರಕತ್ತೇವ್ರಿ. ಹೊಸ ಚಾನಲ್ ನಮ್ದಾದ್ರೂ ಕೂಡ ಸಪೋರ್ಟ್ ಮಾಡಕತ್ತೀರಿ. ಇವಾಗ ಪೆಟ್ರೋಲ್ ಹಾಕಪ್ಪ ಹೆಂಗ ನಡೀತದ. ಇವಾಗ ಇದೇ ಬೈಕ್ ಮ್ಯಾಗ ಹೋಗ್ತೀರಿ. ನಮ್ಮಲ್ಲಿ ಏನದಪ್ಪ ಅಂದ್ರೆ ಏನ್ ದೊಡ್ಡ ಬೈಕ್ ಇಲ್ಲ, ಪೂರಾ 20 ವರ್ಷದ ಬೈಕ್ ಅದ. ಏನ್ ನೋಡಮ್, ಒಂದ್ ಟೈಮ್ ಬಂತಪ್ಪ ಅಂತ ಒಂದ್ ದೊಡ್ಡ ಬೈಕ್ ತಗೊಳಕ್ ಪ್ರಯತ್ನ ಮಾಡೋಣ ಏನಪ್ಪ. ವಾ ಸೂಪರ್. 120 ರೂಪಾಯಿ ಪೆಟ್ರೋಲ್. 130 ರೂಪಾಯಿ ಪೆಟ್ರೋಲ್. ಇಲ್ಲಿ ಏನದ 130 ರೂಪಾಯಿ ಸಿಗ್ತದ್ರಿ ಹಳ್ಳ್ಯಾಗ. ಪೆಟ್ರೋಲ್ ಬಂಕಿನಾಗ 107 ರೂಪಾಯಿ ಏನಾದ. ಒಳಗಿರ್ತ ತಗೋ ಕಾಣ್ತದ. ನಾನು ಇಲ್ಲಿ ಏನ ಅಂತ ಹೇಳ್ತದ ಅನ್ನೋದು. ಬ್ಯಾಗ್ನು ಏನದ ಖಾಲಿ ಬ್ಯಾಗೆ ತಗೊಂಡ್ ಬಿಟ್ಟಿವ್ರಿ. ಯಾಕ ಅದ್ರೊಳಗೆ ಏನದಪ್ಪ ಅಂದ್ರ ಒಂದು ಟ್ರೈಪೋಡ್ ಆದ್ರಿ, ಕೈಯಾಗ ಹಿಡ್ಕಲಕ ಒಂದು ಮೈಕ್ ಅದ ಅಷ್ಟೇ, ಮತ್ತೇನಿಲ್ಲ. ರೆಡಿ ಬಾ ಗಾಯ್ಸ್. ಇವಾಗ ಹೊಂಟವ್ರಿ ಕೂಡ್ಲಾ. ಇವಾಗ ಟೈಮ್ ಆಗ್ಯದ್ರಿ 12 ಗಂಟೆ ಬರೋಬ್ಬರಿ ಆಗ್ಯದ. ನೋಡಮ್ರಿ ನಾವು ವಾಪಸ್ ಬರೋಷ್ಟಿಗೆ ಎಷ್ಟು ಟೈಮ್ ಆಗ್ತದ ಅಂತ ಕೇಸಿ ಇವಾಗ ಏನದ ನಮ್ಮ ಹಳ್ಳಿ ಬಿಡಕತ್ತೀವ್ರಿ. ಗಾಯ್ಸ್ ಇಷ್ಟು ದಿವ್ಸ ಏನದ ನಮ್ಮಲ್ಲಿ ಮಳೆನೇ ಇದ್ದಿದಿಲ್ರಿ. ಮೊನ್ನೆ ಒಂದ್ 2-3 ದಿವಸದಿಂದ ಏನದ ಸ್ವಲ್ಪ ಮಳೆ ಬಿದ್ದದ. ಹಂಗಾಗಿ ಕೇಸ್ ಏನದ ಎಲ್ಲಾ ಕಡೆಗೆ ಏನದ ಸ್ವಲ್ಪ ಹಚ್ಚ ಕಾಣಕತ್ತದ್ರಿ, ಹೊಲ ಗದ್ದಿ ಗಿದ್ದಿ ಎಲ್ಲಷ್ಟ. ಗಾಯ್ಸ್ ನಮ್ಮೂರಿಂದ 1 ಕಿಲೋಮೀಟರ್ ಬಂದಿವಿ. ಅಲ್ಲಿ ನೋಡ್ರಿ, ಅಲ್ಲಿ ಮುಂದೆ ಏನ್ ಕಾಣಿಸಕತ್ತದಲ್ಲ ಗುಡ್ಡ ಕಾಣಿಸಕತ್ತದ ನೋಡ್ರಿ. ನಾವು ಅದೇ ಒಂದು ಗುಡ್ಡದಾಗ ಯಾಕಡೆ ಆದ್ರೂ ಒಂದ್ ಸೈಡ್ ಹೋಗ್ತಿವ್ರಿ. ಹಾಗೆ ಒಳ್ಳೆ ಪ್ಲೇಸ್ ಇರೋ ಜಾಗಕ್ಕೆ ಹೋಗ್ತಿವಿ. ಎಲ್ಲೆಲ್ಲಿ ಹೋಗೋದಾಗ್ತದಂತ ನೋಡಮ್ರಿ. ಗಾಯ್ಸ್ ಇಲ್ಲಿ ಸ್ವಲ್ಪ ನಿಂತೀವ್ರಿ. ದೇವಸ್ಥಾನ ಆದ್ರಿ ಇಲ್ಲಿ ನಮ್ಮೂರಿಂದ 2.5 ಕಿಲೋಮೀಟರ್ ಬಂದಿವ್ರಿ. ಇವಾಗ ನಾವು ಇಲ್ಲಿ ದೇವಸ್ಥಾನ ಬೆಲೆ ಏನದ, ಇದು ಮರಗಮಾಯಿ ದೇವಸ್ಥಾನ ಅಂತ ಹೇಳ್ತೀವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಪಕ್ಕದಾಗ ಏನ್ ಕಾಣಿಸಲ್ಲ, ಅದು ಪೂರಾ ಗುಡ್ಡ ರೀ. ಭಾರಿ ಲೊಕೇಶನ್ ಆದ್ರಿ. ಅದು ಪೂರ್ತಿ ಏನದ ನಿಮ್ಗ ಸುತ್ತಾಡ್ಬಿಟ್ಟು ತೋರಿಸ್ತೀವ್ರಿ. ಅಂದ್ರೆ ಅದ್ರೊಳಗೆ ಏನದ ಹಿಂಗಿಂದ ಹೋದ್ರೆ ಏನದ ಬೈಕ್ ಅದು ಹೋಗಂಗಿಲ್ಲ, ಬರೀ ನಡ್ಕಂತ ಹೋಗ್ಬೇಕು. ಅದಕ್ಕೆ ಈಗ ಆಗಂಗಿಲ್ಲ, ಬೈಕ್ ನ ತಗೊಂಡ್ ಬಂದಿವಲ್ಲ. ದೇವರಾಜ್ ನೋಡ್ರಿ ಸಣ್ಣ ಮಾಡಾಕತ್ತೇನ. ಗಾಯ್ಸ್ ನಮ್ ಫಾಲೋವರ್ಸ್ ಕಾಮಿಡಿ ವಿಡಿಯೋ ನೋಡ್ತಾರಲ್ಲ, ಅವರೆಲ್ಲ ಅಷ್ಟು ಜನ ಏನದ ಮಾತಾಡ್ಸ್ತಾ ಇರ್ತಾರೆ. ಎಲ್ಲೆಲ್ಲಿ ಬಹಳ ಖುಷಿ ಆಗ್ತದೆ. ನಂದು ಟೈಮ್ ನಮ್ಗೆ ನಾನು ಏನಾದ್ರು ಇಲ್ಲಿ ಸ್ವಲ್ಪ ಸಣ್ಣ ಮಾಡ್ತೇನೆ ರೀ.
ಭಾರಿ ಕ್ಲೀನ್ ಆಗಿ ಜಾಗ ನೋಡ್ರಿ ಹೆಂಗ್ ಮಾಡ್ಯಾರ. ಬೆಸ್ಟ್ ಜಾಗ ರೀ, ಯಾರು ಇಲ್ಲ ಇವಾಗ. ಇಲ್ಲಿ ರೋಡ್ ಆದ್ರೆ ಇದೇನದ ಶಹಾಪುರ್ ಅಂತ ಒಂದು ಊರ್ ಬರ್ತದ್ರಿ. ಈ ಕಡೆ ಈ ಸೈಡ್ ಹೋದ್ರ ನಮ್ಮೂರ್ ಬರ್ತದ, ಹಿಂಗ್ ಹೋದ್ರ ಶಾಪುರ್, ಈ ಕಡೆ ಹೋದ್ರ ಅತ್ಕುಣಿ ಅಂತ ಒಂದು ಗ್ರಾಮ ಬರ್ತದ್ರಿ. ನಾವ್ ಈ ಕಡೆ ಹೋಗ್ತಿವ್ರಿ ಇವಾಗ. ಏನ್ಲ ಹುಡುಕ್ಯಾಡಕತ್ತಿ ಕಸ್ ಹಣ್ಣ ಆಗ್ಯಾವ, ವಾಸಲ ಆಗಿದ್ವ ಅಲ್ಲಿ. ಹಾ ನೋಡಮ್ ನೀ ತಿನ್ನ. ನಾ ತಿಂತೀನಿ, ಏನಾದ್ರು ಟೇಸ್ಟ್ ಇರ್ತಾವ. ಅಲ್ಲ ಏನ್ ಮಾಡ್ತೆ ಅಂತ ನೀ ಏನ್ ತಿನ್ನಂಗಿಲ್ಲಲ್ಲ. ಇಲ್ಲ ಇದಾ ಓರಿ ಹಂಗ ನೋಡಕತ್ತದ ನೋಡಿ ನನ್ಗ. ಏನೋ ಮಾಡಕತ್ತಾರ ಇವ್ರು ಅಂತ ನೋಡಕತ್ತದ. ಗಾಯ್ಸ್ ಇಲ್ಲಿ ನೋಡ್ರಿ, ವ್ಯೂ ಅಂತೂ ಸಖತ್ತಾಗ ನೋಡ್ರಿ. ಎಲ್ಲಾ ಕಡೆ ಯಾಕಡೆ ನೋಡಿದ್ರು ಆ ಕಡೆ ಹಸಿರು ಹಸಿರು. ಗಾಯ್ಸ್ ಸುತ್ತಾಡೋದಂತೂ ನಮಗ್ ಬಹಳ ಇಷ್ಟ ರೀ. ಯಾರಿಗ ಇಷ್ಟ ಇಲ್ಲ ಸುತ್ತಾಡೋದು, ಎಲ್ಲಷ್ಟು ಜನಕ್ಕೆ ಇಷ್ಟ. ಅದ್ರ ಕಿಸದಾಗ ಇಷ್ಟು ರೊಕ್ಕ ಇರ್ಬೇಕ, ಒಂದು ಒಳ್ಳೆ ಗಾಡಿ ಇರ್ಬೇಕ. ಏನಂತಿದ್ದಾರೆ ಇಲ್ಲಾಂದ್ರೆ ಸುತ್ತಾಡಕ್ ಆಗಲ್ಲ. ಸರಿ ಪ್ರಯತ್ನ ಮಾಡ್ತೀವಿ ನಾವು ಸುತ್ತಾಡ್ತೀವಿ ಕರ್ನಾಟಕನ, ನಿಮಗ್ನು ತೋರ್ಸೋ ಪ್ರಯತ್ನ ಮಾಡ್ತೀವಿ. ಗಾಯ್ಸ್ ಇಲ್ಲಿಂದ ಏನದ ಪೂರಾ ಗುಡ್ಡ ಹತ್ತದ್ರಿ ಇವಾಗ. ಗಾಯ್ಸ್ ದಾರಿಗೆ ಹೋಗ್ತಾನೆ ಏನದ ಅಲ್ಲೊಂದ್ ದೇವಸ್ಥಾನ ಕಾಣಕತ್ತಿದ್ರಿ, ಅಲ್ಲಿ ಬೆಟ್ಟದ ಮ್ಯಾಗ ಅದ. ಅಲ್ಲಿಗೆ ಹೋಗಿ ಬರ್ಬೇಕಂತ ಒಂದು ಡಿಸೈಡ್ ಮಾಡಿ ಇವಾಗ ನೋಡಮ್ರಿ ಅಲ್ಲಿ ಹೆಂಗದಂಗಂತ. ನಾವು ಮೊದಲು ಯಾವಾಗ ಹೋಗಿಲ್ಲ, ಇವಾಗ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಆಗ್ತದ್ರಿ ನಮ್ಗ. ಅಲ್ಲಿ ಏನಾದ ವ್ಯವಸ್ಥೆ ಅಲ್ಲಿ ನೋಡ್ರಿ, ಇಲ್ಲಿಂದ ಜೂಮ್ ಮಾಡಿ ತೋರಿಸ್ತೀವ್ರಿ ನಾವು ನಿಮ್ಗ. ಅಲ್ಲಿ ಏನ್ ಕಾಣಿಸಕತ್ತದಲ್ರಿ ಬೆಟ್ಟದ ಮ್ಯಾಗ, ಅಲ್ಲಿಗೆ ಹೋಗ್ಬೇಕಂತ ಮಾಡಿವಿ. ಲೈಟಿಂಗ್ ವ್ಯವಸ್ಥೆ ಅಷ್ಟು ದೂರ ಲೈಟಿಂಗ್ ಅದಲ್ಲ, ಒಂದ್ಸಲ ಹೋಗ್ಬಿಡಮ್ಮ. ದೇವ್ರ ಹೆಸರು ಗೊತ್ತಿಲ್ಲ ರೀ. ದೇವ್ರ ಹೆಸರು ಗೊತ್ತಿಲ್ಲ. ಯಾವ ದೇವಸ್ಥಾನಪ್ಪ ಅದು? ಯಾವ್ದು? ಜನಕಲ್ ತಿಮ್ಮಪ್ಪ. ಜನಕಲ್ ತಿಮ್ಮಪ್ಪ. ಎಷ್ಟು ಮಸ್ತ್ ಕುಂತ ತಿಲ್ಲ ಕುಂತದ್ರಿ. ಗಾಯ್ಸ್ ಇವಾಗ ಗಾಡಿಯಲ್ಲಿ ಪಾರ್ಕ್ ಮಾಡಿವ್ರಿ. ಇವಾಗ ಸೀದಾ ನಾವ್ ಹೋಗ್ತಿವ್ರಿ ಅಲ್ಲಿ ಮ್ಯಾಕ. ಅಲ್ಲಿಂದ ವ್ಯೂ ಅಂತ ಸಾಕತ್ತಾಗಿ ಸಿಗ್ತದ್ರಿ. ಒಂದ್ ಸ್ವಲ್ಪ ದೂರ ಅದ. ಇಲ್ಲಿ ಕೆಲ್ಸಾನು ನಡ್ದದ್ರಿ ದೇವಸ್ಥಾನದ. ಮೆಟ್ಲ ಅದಲ್ಲ, ಮ್ಯಾಕ್ ತಕ್ ಮೆಟ್ಲ ಅವಲ್ಲ ಅಣ್ಣ. ಇದನ್ನ ದೇವಸ್ಥಾನದೇನ ಕಟ್ಟಡ ಕಾಂಡ ಅದನ? 4ನೇ ಶನಿವಾರಕ್ಕ ಒಳ್ಳೆ. ಏನಪ್ಪಾ ಏನ್ ತಾತ? ಗಾಯ್ಸ್ ಇಲ್ಲಿಂದ ಏನದ ಮೆಟ್ಲ ಅದ್ ನೋಡ್ರಿ, ಪೂರಾ ಸಿಮೆಂಟ್ ಮೆಟ್ಲು ಮಾಡ್ಯಾರ. ಇಲ್ಲೇ ಪಕ್ಕದಲ್ಲೇ ನಾವ್ ಎಷ್ಟೋ ಸರ್ತಿ ಬಂದಿವ್ರಿ. ಏನದ ಈ ಒಂದು ದೇವಸ್ಥಾನಕ್ಕೆ ಏನದ ಬಂದಿಲ್ಲ. ಸಖತ್ತಾಗಿ ಅದಲ್ಲ ರಾತ್ರಿಗೆ. ಲೈಟ್ 4ನೇ ಶನಿವಾರಕ್ಕೆ ಏನದ ಕಾಂಡದಂತೀನಿ. ನಾ ಇಲ್ಲಿ ಮ್ಯಾಕ್ ಇರ್ಲಕ್ ತಿಪ್ಲಾದಂತ ಮಾಡಿದ್ದೆ ವೆಂಕಟೇಶ. ಸೂಪರ್ ಅಲ್ಲ ಗಾಯ್ಸ್. ಇಲ್ಲಿಂದ ನೋಡ್ರಿ ವ್ಯೂ ಹೆಂಗ್ ಕಾಣಿಸ್ತಂತ. ವಾ, ಇದು ಅತ್ಕುಣಿ ಡ್ಯಾಮ್ ರೀ. ಇನ್ನು ಸ್ವಲ್ಪ ಮ್ಯಾಗ ಹೈಟ್ ಆಗಲಿ ಹೋಗಿ ನಾವು ನಿಮಗ್ ತೋರಿಸ್ತೀವ್ರಿ. ಗಾಯ್ಸ್ ನೋಡ್ರಿ ಸುತ್ತ ಗುಡ್ಡ ರೀ, ಹೆಂಗ್ ಕಾಣಿಸ್ತದಂತ. ಕೋತ್ಯಾವ ಇಲ್ಲ ಬಾಲ ಕಾಣಕತ್ತದ. ಇಲ್ಲ ಬಾಲನೇ ಯಾರಿಗ ಕಾಣ. ಗಾಯ್ಸ್ ನೋಡ್ರಿ ಇವ್ ಕಾರ್ಯ ಹಣ್ಣ ರೀ. ಇವು ಇಲ್ಲೇನ್ ಕಾಣಸಕತ್ತ ನೋಡ್ರಿ ಹಣ್ಣದ. ಅರಿಶಿಣ ಆಗ್ಯವಲ್ಲ ಅವೆಲ್ಲ ಹಣ್ಣ ರೀ. ಬರ ಮುಂದ್ ಹರ್ಕಂತೀವ್ರಿ ಅವ್ರನ್ನ. ಮಾಸ್ತೀನಿ ಭಾರಿ ಟೇಸ್ಟ್ ಆತಾವ. ಅರ್ಧಕ್ಕೆ ಇಟ್ಕೋಬೇಕು, ಒಂದ್ ಅರ್ಧ ತಾಸ್ನಾಗ ಹಣ್ಣ ಆತು. ಇಲ್ಲಿಂದ ಗಾಯ್ಸ್ ವ್ಯೂ ನೋಡ್ರಿ. ವಾ ಸೂಪರ್ ವ್ಯೂ. ನೀರ್ ಪೂರ ಈ ವರ್ಷ ಏನದ ಮಳೆಗಾಲ ಪೂರ ಐತ್ರಿ. ನೀರೇ ಇಲ್ಲ, ಎಲ್ಲ ಖಾಲಿ ಅದ ನೋಡ್ರಿ. ಎಷ್ಟು ದೊಡ್ಡದಂತ, ಹೆಂಗ ತಂಪದಲ್ಲ. ಗಾಯ್ಸ್ ಮೈಯಾಗೆಲ್ಲ ನೀರ್ ಬಿಟ್ಟಂಗ ಐತ್ರಿ. ಇಲ್ಲಿಂದಂತ ಲೊಕೇಶನ್ ಸೂಪರ್ ಆಗಿ ಕಾಣಿಸಕತ್ತದ. ಇನ್ನು ಸ್ವಲ್ಪ ಮ್ಯಾಗ ಅದಷ್ಟೇ ದಮ್ಮಂತ ನೋಡ್ರಿ ಹೆಂಗದಂತ ಸೀನ್. ವಾಹ್ ಸೂಪರ್ ಆಗ್ಯಾದ್ರಿ ಗೈಸ್. ಫೈನಲ್ ಆಗಿ ಏನದ ದೇವಸ್ಥಾನದ ಬೆಲೆಕ್ ಬಂದಿವ್ರಿ. ಇಲ್ಲೇ ಪಕ್ಕದಲ್ಲಿ ಆದ್ರಿ, ನಮ್ಮೂರಿಂದ ಇಲ್ಲಿ 8 ಕಿಲೋಮೀಟರ್ ದೂರದಾಗ ಆದ್ರಿ ಈ ಒಂದು ದೇವಸ್ಥಾನ. ಆದ್ರೆ ಬಹಳಷ್ಟು ಸರ್ತಿ ನೋಡಿದ್ವಿ, ಆದ್ರೆ ಮ್ಯಾಗ್ ಬಂದಿದ್ದಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ರೀ. ಇಲ್ಲಿ ಹಿಂಗಾದಂತ ಗೊತ್ತಿರ್ಲಿಲ್ಲ. ಬನ್ನಿ ಇಲ್ಲಿ ಗೈಸ್ ಹೆಂಗಾದ ದೇವಸ್ಥಾನ ಅನ್ನೋದು, ಇಷ್ಟೊಂದು ಎತ್ತರದಾಗ ಬೆಟ್ಟದಾಗ ಹೆಂಗ್ ಮಾಡ್ಯಾರ ಅನ್ನೋದು ತೋರ್ಸಿವ್ರಿ. ಹೂವಿನ ಗಿಡ ಅದ, ಎಲ್ಲಷ್ಟು ಇಲ್ಲಿ ವ್ಯವಸ್ಥೆ ಆದ್ರಿ. ಓ ಗಾಯ್ಸ್ ಇಷ್ಟು ಎತ್ತರದಲ್ಲಿ ನೀರು ನೋಡ್ರಿ. ಈಗ ಕುಡಿಯೋದಕ್ಕೆ ನೀರು ವ್ಯವಸ್ಥೆ ಆದ್ರಿ ಇಲ್ಲಿ. ನಮಸ್ಕಾರ ಅಣ್ಣ. ಓ ಗವಿ ದೇವರಾಜ ಒಳಗೆ ನೋಡ್ಬೋದ್ರಿ.
ಹೌದಾ ಗಾಯ್ಸ್ ಏನದ ಇವಾಗ ಒಳಗೆ ಹೋಗಿ ನೋಡ್ತೀವ್ರಿ ದೇವಸ್ಥಾನ ಹೆಂಗದ ಅನ್ಕೇಸಿ ನಿಮಗೂ ತೋರಿಸ್ತೀವ್ರಿ. ಈ ಅಣ್ಣವ್ರು ಬರ್ತಾರೆ ಇಲ್ಲೇ ಇರ್ತಾರ ಪೂಜಾರಿಗಳು ಅನ್ರಿ ನೀವು. ಹಾ ಹಾ ಯಾವಾಗ ಆತ ಜಾತ್ರೆ ಆತ ಕಾಂಡ ಆಗ್ತದನ್ರಿ ಏನ್ ಜಾತ್ರೆ ಲೆಕ್ಕದಾಗ ಏನ? ಹಾ ಹಾ ಪಲ್ಲಕ್ಕಿ ಹೋಯ್ತಿರೇನ? ಹಾ 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 ಹೋಗಿ ಕೆರೆ ಮುನಿಗಿ ಜಳಕ ಮಾಡ್ಕೊಂಡು ಬಂದು ಇಲ್ಲಿ ಎಲ್ಲ ಏನು ಕೇಳಾರ ಭಕ್ತರಿಗೆ ಕೇಳಿ ಹೋಗಿ ಒಳಗೆ ಸ್ಥಾಪನೆ ಮಾಡ್ತಾರೆ. ಹ್ಮ್ ಬರ್ತಾರೆ ನಡ್ರಿ ಮುಂದೆ ನಡ್ರಿ. ಭಾಳ ಕತ್ತಲದ ಗಾಯ್ಸ್. ಇಲ್ಲೊಂದು ಇದು ಬಣ್ಣ ಯಾವಾಗ ಹೊಡೆದಾರ ಅಂದ್ರೆ ಅಲ್ರಿ ಇದು ಬಸವಣ್ಣಪ್ಪನ ಕಾಲದಾಗ 9ನೇ ಶತಮಾನ ಬಸವಣ್ಣಪ್ಪನವ್ರು ಹುಟ್ಟಿದಾಗ. ಇದು ಒಟ್ಟ ಹೊಡೆದೇನೋ ಗೊತ್ತೇ ಇಲ್ಲ ಒಟ್ಟ. ಇದು ಮನುಷ್ಯರೇ ಏನದಪ್ಪ ಅಂತಂದ್ರೆ ಇದು ಕೆತ್ತಿರ್ಬೋದ ಏನು ಹಂಗೆ ಆಗ್ಯದ ಗಾಯ್ಸ್. ಇದು ಹೆಂಗ ನೋಡ್ರಿ ಅಲ್ಲಿಂದ ಇಲ್ಲಿಗೆ ಏನದ ಬರೀ ಕಲ್ಲು ಏನದಪ್ಪ ಅಂತಂದ್ರೆ ಹಿಂಗ ಒಂದು ಸೇಪ್ ಆಕಾರದಾಗ ಆಗ್ಯದ್ರಿ ಹಿಂಗ. ಬರೀ ಒಳಗೆ ಹೋಗಮ್. ಇದು ಎಷ್ಟು ದೊಡ್ಡ ಕಲ್ಲಾದಂತ ನಾನು ನಿಮ್ಗೆ ಆಮ್ಯಾಗ ಹೊರಗ್ಲಿಂತ ತೋರಿಸ್ತೀನಿ ಗಾಯ್ಸ್. ಇಲ್ಲಿ ಒಳಗೆ ಏನದ ಕತ್ತಲಾಗ ಅದಕ್ಕೆ ಏನೋ ಫ್ಲಾಸ್ ಲೈಟ್ ಹಾಕಿವ್ರಿ ನಿಮಗೆ ಚೆನ್ನಾಗಿ ಒಂದು ವ್ಯೂ ಕಾಣಿಸ್ಲಿ ಅಂತ ಕೇಸಿ. ಇದೇನ್ರಿ ಇಲ್ಲಿ ಹೋಲ್ಸದ? ಅದು ನೀರು ಹೋಗ್ತದೆ. ನೀರಾ? ಫಸ್ಟ್ ನೀರ್ ಬರ್ತಾರೆ ಜಗ್ಗೆ ಮಳೆ ಬಂತಪ್ಪ ಅಂದ್ರ ಬುಡಕಲಾಸ್ ಹೋಗ್ತಾರೆ. ಹೆಚ್ಚಿಗೆ ಐತಪ್ಪ ಇಲ್ಲೇಸ್ ಬರ್ತಾರೆ ನೀರು. ಅಲ್ಲಿ ಮ್ಯಾಗ ಯಾಕಡೆ ಮಳೆ ಬಂದಾಗ ಇಲ್ಲಿಂದ ಬಂದು ಹಿಂಗ ಓದ್ತದನ ಗುಂಡಿನ ಒಳಗ ಹಚ್ಚಕ. ಇದು ಗದ್ದಿಗ್ರಿ ಮುತ್ತೆ ಇರೋದು ಇಲ್ಲಿ ಸ್ಥಾಪನೆ. ಅಲ್ಲಿ ಸ್ಥಾಪನೆ ಅಲ್ಲಿ ಏನ್ ಪೂಜೆ ಗೀಜೆ ಏನ್ ಮಾಡಕ್ ಬರಲ್ಲ ಅಂತ ಕೇಸಿ ಗದ್ದಿಗೆ ಮಾಡಿದ್ರಿ ತಿಮ್ಮಪ್ಪ ದೇವಸ್ಥಾನ. ಅದು ಪೂರ ಹೆಸರೇನು? ಜನಕಲ್ ತಿಮ್ಮಪ್ಪನ ದೇವಸ್ಥಾನ. ಗಾಯ್ಸ್ ನೋಡ್ರಿ ಜನಕಲ್ ತಿಮ್ಮಪ್ಪನ ದೇವಸ್ಥಾನ ಇದು ಅತುಕುಣಿ ಗ್ರಾಮ ವ್ಯಾಪ್ತಿಗೆ ಬರ್ತದ್ರಿ ಇದು. ಇದು ಭಾಳ ಒಂದು ಒಳ್ಳೆ ಪ್ಲೇಸ್ ಆದ್ರಿ ಇಲ್ಲಿ ನೋಡೋದಕ್ಕೆ ಸಖತ್ ಖುಷಿ ಕೊಡ್ತದ್ರಿ. ಇಲ್ಲಿ ಮ್ಯಾಗ ನೋಡ್ರಿ ಇನ್ನೂ ಲೈಟಿಂಗ್ ಬೆಳಕೇನು ಅಷ್ಟಿಲ್ಲ ಆದ್ರೂ ಇಲ್ಲಿ ಸ್ವಲ್ಪ ಏನದ ನೋಡ್ರಿ ಹೆಂಗೆ ಕಾಣಿಸಕತ್ತೆ ಅಂತ ಕಾಣಿಸವಲ್ತ್ರಿ. ಪೂರ್ತಿ ಒಳಗೇನದಪ್ಪ ಅಂತಂದ್ರೆ ಒಳಗನ್ನು ಎತ್ತರದಾಗ ಏನದ ಹಿಂಗೆ ಸಂದಾದ್ರಿ ಇಲ್ಲಿ ಮ್ಯಾಗ ಪಕ್ಷಿಗಳ ಅವನ್ರಿ ಮ್ಯಾಗ ಕಣ್ಪಾಪಡಿ ಅವನ. ಓ ಇಲ್ಲಿ ಒಬ್ಬೊಬ್ರೆ ಬಂದು ದೇವಸ್ಥಾನದಾಗ ಪೂಜೆ ಮಾಡ್ತೀರಿ? ಹಾಂ ನಿಮ್ಗೇನು ಅನ್ಸಂಗಿಲ್ಲ? ಇವಾಗ ಕರೆಂಟ್ ಬೇರೆ ಹೋಯ್ತು. ದೀಪ ಸಣ್ಣ ಮಾಡಪ್ಪ. ಇಲ್ಲ ಬ್ಯಾಟ್ರಿ ನಂಬಲ್ಲ ಇದ್ರಿ. ಗಾಯ್ಸ್ ದೇವ್ರ ದರ್ಶನ ಮಾಡಿದೀವ್ರಿ. ಲೈಟ್ ಬೇರೆ ಹೋಯ್ತ್ರಿ. ಇಲ್ಲಿ ಕರೆಂಟಿನ ವ್ಯವಸ್ಥೆನೂ ಆದ್ರಿ. ಇವಾಗ ಏನದ ಕರೆಂಟ್ ಹೋಯ್ತಾ ಅದಕ್ಕೇನದ ನೋಡ್ರಿ ಹುಳಗಳೆಲ್ಲ ಎಷ್ಟೈತಿದಾವ ಅಂತ. ಗಾಯ್ಸ್ ಏನದ ಇವತ್ತು ತೆಳಗೆ ಹೋಗ್ತೀರಿ. ಇದು ಮ್ಯಾಲ್ಗಡೆ ಏನದ ಎಂತ ದೊಡ್ಡ ಗುಂಡ ಅದಂತ ತೋರಿಸ್ತೇನ್ರಿ. ಇದೊಂದು ಅದ್ಭುತ ಅಂತಾನೆ ಹೇಳ್ಬೋದು. ಇಷ್ಟು ಒಳಗಡೆ ಏನದ ಈ ಥರ ಒಂದು ದೇವಸ್ಥಾನ ಹಿಂಗಾದಂತ ನಮಗೂ ಗೊತ್ತಿರಲಿಲ್ಲ. ಬರೀ ಅಣ್ಣ ಇದು ನೋಡ್ರಿ ಇದು ಹೆಂಗದಾಗ ಇಲ್ಲಿಂದ ಸೀದಾ ಡೈರೆಕ್ಟಾಗಿ ಹೆಂಗೆ ಕಾಣಿಸ್ತಂದು ಎಷ್ಟು ಉದ್ದ ಅದ. ಒಂದು 20-30 ಫೀಟ್ ಆದ್ರಿ ಇದು ಹೋಲ್ಸ್ ಪೂರ. ಹಾ ದೇವರಾಜ ವಾ ನೋಡ್ರಿ ಈಗ 40 ಫೀಟ್ ಗಾಯ್ಸ್. 40 ಫೀಟ್ ಬಂಡೆ ಹಿಂಗೇನದ ಹೋಲ್ಸಾದ್ ನೋಡ್ರಿ ಇದು. ಇಲ್ಲೆಲ್ಲಾನು ಏನದ ಅಡಿಗೆ ಮಾಡಕ್ಕೆ ಏನದ ವ್ಯವಸ್ಥೆ ಆದಾಗ್ಯದ್ರಿ. ಯಾವಾಗನ್ ಬಂದಾಗ ಏನಾದ್ರೂ ಫಂಕ್ಷನ್ ಇದ್ದಾಗ ಇಲ್ಲಿದೆ ತಗೊಂಡ್ಕೆ ಹಿಂಗೆ ಮಾಡ್ತಾರೆ ಆಗ್ಯದ. ಗ್ಯಾಸ್ ನೋಡ್ರಿ ಇಲ್ಲಿ ಹೆಂಗದಂತ. ಈ ಮುಂಭಾಗದಾಗ ಏನದ ನಿಮ್ಗೆ ಎಷ್ಟು ದೊಡ್ಡ ಬಂಡೆ ಆದಂತ ನಿಮಗೆ ಒಂದು ಸರ್ತಿ ತೋರಿಸ್ತೀನಿ ರೀ. ಗ್ಯಾಸ್ ನೋಡ್ರಿ ಇಲ್ಲಿ ಒಳಗಡೆ ನಾವು ಹೋಗಿ ಬಂದಿರೋದು. ಈಗ ಬಂಡೆ ನೋಡ್ರಿ ಮ್ಯಾಗ ಎಷ್ಟು ದೊಡ್ಡದಂತ. ಇಷ್ಟು ದೊಡ್ಡ ಬಂಡೆ ಮ್ಯಾಗ ಆದ್ರಿ. ಇಲ್ಲಿ ಒಳಗಡೆ ಏನದ ಹಿಂಗೆ ಹೋಲ್ಸಾದ್ರಿ. ಇಲ್ಲೇ ಏನದ ಕೆಳಗಡೆ ಏನದ ನೀರಿನ ವ್ಯವಸ್ಥೆ ಅದ. ಇಲ್ಲಿ ನೀರು ನಿಂತದ. ಇಲ್ಲಿಂದ ನೋಡ್ರಿಗ ಎಷ್ಟು ಹೈಟ್ ಮ್ಯಾಗ ಈ ಒಂದು ದೇವಸ್ಥಾನ ಅದ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಳ್ಳೆ ಒಂದು ಪ್ಲೇಸ್ ರೀ. ಇವಾಗ ಏನದ ಈ ಕಡೆ ಒಂದಿಷ್ಟು ವ್ಯೂ ಅದ, ಆ ಕಡೆ ಒಂದಿಷ್ಟು ನೋಡ್ಕೊಂಬರ್ತೀವಿ ರೀ ಹೋಗ್ಕೇಸಿ. ಮುಳ್ಳು ಇರ್ಲಾರ್ದೆ ಅವ್ರು ಹಂಗೆ ಹೋಗ್ತಾರೆ. ಆರಾಮ್ ಏನು ಅವೇನು ಗುಡ್ಡದಾಗ ಹುಟ್ಟಿದಂಗ. ಗಾಯ್ಸ್ ನೋಡ್ರಿ ಸೀತಾಫಲಕಾಯಿ ನೋಡ್ರಿ ಇಲ್ಲಿಗ ಪ್ರಕೃತಿ ಮಡಿಲ್ನಾಗ ಬೆಳೆದಂಥ ಸೀತಾಫಲಕಾಯಿ ರೀ. ಇಲ್ಲಿ ಯಾವುದೇ ಚಾರ್ಜಸ್ ಇಲ್ಲ. ಮೆಲ್ಲಕ್ ಹಾಂ 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 ಹಾಂ
ಹಾಂ ಹಾಂ ಗಾಯ್ಸ್ ಇಲ್ಲಿ ನೋಡ್ರಿ. ವಾ ಗಾಯ್ಸ್ ಇಲ್ಲಿಂದ ವ್ಯೂ ಅಂತ ಅದ್ಭುತ ರೀ. ನಾನು ನಂಬಕ್ಕೆ ಸಾಧ್ಯ ಇಲ್ರಿ ಆ ಥರ ವ್ಯೂ ರೀ. ಈಗ ಓ ಹಾಂ ವಾ ಎಲ್ಲಿ ಹಾಂ ಗಾಯ್ಸ್ ಇಲ್ಲಿ ನೋಡ್ರಿ. ಈಗ ಜೇನು ಅಲ್ಲೊಂದು ಅದಗ ಹಾಂ ಮಾಡ ಹೆಂಗ ಅನಿಸ್ತದ ನೋಡು. ಹಾಂ ವಾ ಸೂಪರ್ ಗಾಯ್ಸ್. ಇಲ್ಲಿ ಅಣ್ಣವ್ರು ಇನ್ನೊಂದು ಗವಿ ತೋರ್ಸಕ್ ಹೊಂಟಾರಿ ನಮ್ಗೆ. ಹಾಂ ಮನುಷ್ಯರು ಹೋಗ್ಬೋದು ಗಾಯ್ಸ್. ಅದ್ಭುತ. ಅಲ್ಲೊಂದು ಜೇನಾದ್ರಿ, ಜೇನುಳಗಳು ಬೇರೆ ಇಲ್ಲಿ ಅದಾವ. ಭಯ ಬೇರೆ ಆಗುತ್ತ. ಅಲ್ಲಿ ಅದಲ್ಲ ಇಲ್ಲಿ ಮ್ಯಾಗ ಅಲ್ಲಿಗೆ ಇಲ್ಲೊಂದು ಗೋಯ್. ನಡಿ ನಡಿ ಒಳಗೆ ಹೋಗ ನಡಿ ಗಾಯ್ಸ್. ಒಂದು ಸರ್ತಿ ನೋಡ್ರಿ ಭಯ ಆಗುತ್ತಾರ ಇಲ್ಲಿ. ಓ ಹಣ್ಪಾಪಡಿ ಜಾಸ್ತಿ ಅವ್ರಿ ಒಳಕ. ಒಳಗೇನು ಬೇಡ. ಇದು ಹೆಂಗ ಹೋಲ್ಸು ಹೆಂಗಣ್ಣ ಇದು? ಇದು ಹೆಂಗೆ ಪ್ರಕೃತಿ ನೋಡ್ರಿ ಎಷ್ಟು ಇದಾವ ನೋಡ್ರಿ. ಅಲ್ಲಿ ಎಷ್ಟು ಇದಾವ್ರಿ, ಎಷ್ಟು ನೈಸ್ ಅದ. ಮತ್ತೆ ಈ ಸೈಡ್ ನೋಡ್ರಿ, ಅಲ್ಲಿ ನೋಡ್ರಿ ಎಷ್ಟು ಇದಾವ್ರಿ. ಅದು ಎಷ್ಟು ಗಾಯ್ಸ್ ಇಲ್ಲಿ ಏನದ ಪೂರ್ತಿ ಯಾರೋ ಮನುಷ್ಯರು ಮಾಡಿರ್ತಾರ ಏನದ ಗವಿ ಅದ ನೋಡ್ರಿ. ಇಲ್ಲಿಗ ಎಷ್ಟು ನೈಸ್ ಇಲ್ಲಿ ಏನು ಕಾಣಿಸಕತ್ತದಲ್ರಿ ಮನುಷ್ಯರು ನಿರ್ಮಾಣ ಮಾಡಿದಂಗೆ ಆದ್ರೆ ಒಳಗೆ ಹೋಗೋದಕ್ಕೆ ಸ್ವಲ್ಪ ಭಯ ಆದ್ರಿ. ಯಾಕಂತ ಒಳಗಡೆ ಯಾವುದಾದ್ರೂ ಪ್ರಾಣಿ ಪಕ್ಷಿ ಇರ್ಬೋದಂತ ಅನ್ಲಕತ್ತಾರ್ರಿ. ಅದಕ್ಕೆ ಏನದ ಒಳಗೆ ಹೋಗಂಗಿಲ್ಲ. ಒಳಗೆ ಇನ್ನೂ ಒಂದು 10 ಫೀಟ್ ಇರ್ಬೋದ್ರಿ ಒಳಗೆ. ಆದ್ರೆ 20 ಫೀಟ್ ಆದ್ರೆ 20 ಫೀಟ್ ಒಳಗದಲ್ಲ. ಏನಾದ್ರೂ ಇರ್ಬೋದು, ಹೇಳೋದಕ್ಕೆ ಆಗಂಗಿಲ್ಲ. ಏನಿಲ್ರಿ ಕಣ್ಪಾಪಡಿ ಜಾಸ್ತಿ ಅವ್ರಿ ಒಳಗ ನೋಡ್ರಿ. ಒಳಗೆ ಏ ಬೇಡ ಬೇಡ ಸಾಕು ಸಾಕು, ಯಾಕೆ ರಿಸ್ಕ್ ತಗೋದು. ಇಲ್ಲಿಗೆ ಜನಗಳನ್ನ ಅವಾಗ ಅವಾಗ ನೋಡಕ್ ಬರ್ತಾರನ್ರಿ? ಬರ್ತಾರ್ರಿ. ಇಲ್ಲಿ ಈ ದೇವಸ್ಥಾನಕ್ಕೆ ಯಾರಾದ್ರೂ ಬಂದ್ರೆ ಇಲ್ಲಿಗೆ ಜಾಸ್ತಿ ಬರ್ತಾರೆ, ಇಲ್ಲಿಗೆ ಯಾರು ಬರಲ್ಲ. ಇದು ಗೊತ್ತಿಲ್ಲ. ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಬಂಡೆಯಿಂದ ಹೆಂಗದ. ಗಾಯ್ಸ್ ಈ ಪೂರ ಗುಡ್ಡ ಏರಷ್ಟಿಗೆ ಏನದ ನಮಗೇನೋ ಸುಸ್ತಾಗೋಯ್ತ್ರಿ. ಮೇಯಾಗೆಲ್ಲ ನೀರು ಬಿಟ್ಟೋಯ್ತು. ಇವಾಗಂತೂ ನೋಡ್ಕೇಸಂತೂ ಭಾಳ ಸಖತ್ ಖುಷಿ ಆಯ್ತು ರೀ ನಮ್ಗೆ. ಧೀರಜ ಒಳ್ಳೆ ಪ್ಲೇಸ್ ರೀ. ನಾವೇನದ 2-3 ಸರ್ತಿ ಕೆರೆ ನೋಡ್ಲಿಕ್ಕೆ ಏನದ ಹತ್ಕುಣಿ ಡ್ಯಾಮ್ ರೀ ಇಲ್ಲಿಗೆ ಬಂದೀವಿ. ಆದ್ರೆ ಡೆಸ್ಟ್ ಏನದ್ರ ಅದ್ರ ಅಪೋಸಿಟ್ ಏನದ ಅಲ್ಲಿಂದ ಏನದ ಈ ಸೀನ್ ಕಾಣಿಸಂಗಿಲ್ಲ. ಆದ್ರೆ ಇಲ್ಲಿಗೆ ಬಂದಿಲ್ಲ. ನಮ್ಮೂರಲ್ಲೇ ನಮ್ಮ ಊರ ಪಕ್ಕನೇ ಅದ್ಭುತವಾದ ಕೆಲವೊಂದು ಲೊಕೇಶನ್ಗಳು ಇದಾವೆ, ಆದ್ರೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಒಳ್ಳೆ ಒಂದು ಲೊಕೇಶನ್ಗಳು ಎಲ್ಲಷ್ಟು ಏನದ ನಮ್ಮ ಭಾಗದಾಗ ಕಾಡು ಗುಡ್ಡಗಳು ಹೇಗಿದಾವೆ ಅನ್ನೋದು ಪೂರ್ತಿಯಾಗಿ ಮುಂದೆ ಬರುವ ವಿಡಿಯೋಗಳಲ್ಲಿ ತೋರಿಸುವ ಪ್ರಯತ್ನ ಮಾಡ್ತೀವಿ. ಬಾ ಹಂಗೆ ಹೋಗಮ್. ಗಾಯ್ಸ್ ಏನದ ಇಲ್ಲಿಂದ ಭಾಳ ಹುಷಾರಾಗಿ ಇಳಿಬೇಕ್ರಿ. ಭಾಳ ಏನದಪ್ಪ ಅಂದ್ರೆ ಡೌನ್ ಇರ್ತದಲ್ಲ, ಭಾಳ ಎಚ್ಚರವಾಗಿ ಇಳಿಬೇಕು. ಇಲ್ಲಿ ಯಾವಾಗಲೂ ತಿರುಗಾಡ್ತಿರ್ತಾರಲ್ಲ ಅವ್ರಿಗೇನು ಅನ್ಸಂಗಿಲ್ಲ. ಯಾವತ್ತೋ ಒಂದು ಸರ್ತಿ ಬಂದವ್ರಿಗೆ ಡೇಂಜರೇ ಇದು. ಏನಪ್ಪ ದೇವ್? ಗಾಯ್ಸ್ ಏನದಿ ಬೆಟ್ಟದಾಗ ಚಿತಾಪ್ಲಣ್ಣು ವಿಶೇಷವಾಗಿ ಭಾಳ ಒಂದು ನೈಸರ್ಗಿಕವಾಗಿ ಬೆಳಿತದ್ರಿ. ಇದು ಆ ಬೆಟ್ಟದಾಗ ಬೆಳಿತಕ್ಕಂಥ ಒಂದು ಸೀತಾಫಲ ಹಣ್ಣು ರೀ. ಇನ್ನೂ ಒಂದು ತಿಂಗಳು ಬಿಟ್ಟು ಏನದ ಸಾಕಾಗೋಷ್ಟು ಇರುತ್ತೆ, ಫ್ರೀಯಾಗೆ ಸಿಗುತ್ತೆ. ಇಲ್ಲಿ ಎಷ್ಟಾದರೂ ಬಂದು ತಿನ್ಬೋದು. ಏನಾದರೂ ಇದು ಬೆಟ್ಟನ ಏನದ ಸೀತಾಫಲ ಕಾಯಿ ಸೀಸನ್ನಲ್ಲಿ ಯಾರಾದರೂ ಒಬ್ರು ಗುತ್ತಿಗೆ ಹಿಡ್ಕೊಂಡ್ರಪ್ಪ ಅಂತಂದ್ರೆ ಒಂದಿಷ್ಟು ರೊಕ್ಕ ಕೊಟ್ಟು ಕೇಸ್ ಏನದ ತೊಗೊಂಡು ಹೋಗ್ಬೇಕಾಗ್ತದೆ. 50-100 ರೂಪಾಯಿಗೆ ಒಂದು ಚೀಲದಂಗೆ. ಗಾಯ್ಸ್ ಏನದ ಈ ಬೆಟ್ಟದ ಮ್ಯಾಗ ಮತ್ತು ದೇವಸ್ಥಾನ ಏನದ ಪೂರ ನೋಡಿದ್ದಾಯ್ತು ರೀ. ಇವಾಗ ಅಣ್ಣವ್ರೆಲ್ಲಷ್ಟು ಮಂದಿ ನಮಗೆ ಹೆಲ್ಪ್ ಮಾಡಿದ್ರಿ. ಹಂಗೆ ಏನದ ಇಲ್ಲಿ ಏನೇನದ ಏನೇನು ವ್ಯವಸ್ಥೆ ಅದ ಮತ್ತು ಯಾವೆಲ್ಲ ಜಾಗ ನೋಡೋದಕ್ಕೆ ಚಲೋ ಅನ್ನೋದು ಎಲ್ಲಷ್ಟು ತೋರಿಸಿದ್ರು. ಹಾಗಾಗಿ ನೋಡಿದ್ವಿ ರೀ. ಭಾಳ ಒಂದು ಖುಷಿ ಆಯಿತು ಈ ಒಂದು ಪ್ಲೇಸ್ನ ನೋಡ್ಕೇಸಿ. ನೀವು ಯಾವಾಗಾದರೂ ಬರೋಂಗಿದ್ರೆ ಈ ಒಂದು ಪ್ಲೇಸಿಗೆ ಬರ್ರಿ. ಇದು ಹತ್ತುಕುಣಿ ಗ್ರಾಮದಿಂದ ಒಂದು 5 ಕಿಲೋಮೀಟ್ರ್ ದೂರದಾಗ ಆಗ್ತದ್ರಿ ಅಷ್ಟೇ ಈ ಒಂದು ಬೆಟ್ಟ. ಈ ಒಂದು ದೇವಸ್ಥಾನದ ಹೆಸರು ಜನಕಲ್ ತಿಮ್ಮಪ್ಪ ಅಂತ ಈ ಒಂದು ದೇವಸ್ಥಾನ ಆದ್ರೆ ಇಲ್ಲಿ ಮೇಲೆ. ಯಾರಾದ್ರೂ ಕೇಳಿದ್ರೆ ಈ ಭಾಗದಾಗ ಹೇಳಿಬಿಡ್ತಾರ. ಒಳ್ಳೆ ಪ್ಲೇಸ್ ಆದ್ರೆ ಬಂದು ನೋಡ್ಬೋದು. ಇವಾಗ ಏನಾದ್ರು ಸೀದಾ ಊರ ಕಡೆ ಮುಖ ಮಾಡಿ ಹೋಗ್ತೀವಿ. ಗಾಯ್ಸ್ ಏನದ ಮ್ಯಾಕ್ ಏರಿವ್ರಿ, ಆದ್ರೆ ಇವಾಗ ಇಳಿಯೋದು ಒಂದು ಮೇನ್ ಕೆಲಸ ಅದ.
ಇದ ನೀರ್ನ ನೆನೆ ಅಷ್ಟೊಂದು ಯಾವ್ದು ಇದು ನೀರ್ನಾಗ ನೆನಿಡ್ಬೇಕು ಮತ್ತೆ ಹಂಗೆ ಆತದ ನಚ್ಚಗೆ ಅಚ್ಚು ಅದ್ರಂಗೆ ಚಂದ ಸಿಗ್ತದೆ. ಗಾಯ್ಸ್ ಇವಾಗ ಸ್ವಲ್ಪ ರೆಸ್ಟ್ ಮಾಡಕ್ ಕುಂತೀವ್ರಿ. ಇವೆಲ್ಲ ಕಾಲು ಬ್ಯಾನೆ ಆಗಾಕತ್ತವ. ಗುಡ್ಡ ಏರಿಕೆ ಏನದ ಗುಡ್ಡದಾಗ ತಿರುಗಾಡಿ ಒಂದು 3-4 ತಿಂಗಳಾಯ್ತು ಹೋಗೇ ಇಲ್ಲ ಗುಡ್ಡದ ಕಡೆಗೆ. ಇವತ್ತು ಒಂದೇ ಸರ್ತಿ ಸಡನ್ ಆಗಿ ಏರಿ ಬಿಟ್ಟಿವಲ್ಲ, ಮತ್ತೆ ಏರಿ ತಳಗಿಳಷ್ಟಿಗೆ ಇವೆಲ್ಲ ಬ್ಯಾನೆ ಆದಂಗೆ ಆಗಾಕತ್ತವ. ಗಾಯ್ಸ್ ಅಲ್ಲಿ ದೇವರಾಜ ನೋಡ್ರಿ ಏನು ಮಾಡಕತ್ತೇನಂತ. ಏನು ಮಾಡಕತ್ತಿಲ್ಲ ಕಾರ್ಯಣ್ಣ ರೇಕತ್ತಿ. ಗಾಯ್ಸ್ ಇವಾಗ ಬಿಸಿಲನ್ನ ಸಿಕ್ಕಾಪಟ್ಟೆ ಹೊಡ್ಯಾಕತ್ತಿದ್ರಿ. ಇಷ್ಟೊತ್ತಕ್ಕೆ ಏನದ ಮಾಡೈತ್ರಿ, ಸ್ವಲ್ಪ ಏನದ ಬಿಸಿಲು ಇದ್ದಿದ್ದಿಲ್ಲ. ಇವಾಗ ನೋಡ್ರಿ ನೀರು ಹೆಂಗೆ ಬಸಾಕತ್ತದಂತ. ಗಾಯ್ಸ್ ಅವಾಗೆ ಹೋಗೋ ಮುಂದೆ ಏನದ ಈ ಹಣ್ಣುಗಳು ಏನದ ನೋಡ್ಕೊಂಡು ಹೋಗಿದ್ವಲ್ರಿ ಕಾರ್ಯಣ್ಣ. ಇವಾಗ ಹರ್ಕಲಕತ್ತಾನ. ಎಲ್ಲಿ ಆಗ್ಯಾವ ಒಂದೇ ಅರ್ಧನ ಇಷ್ಟೊತ್ತಕ್ಕೆ ಅರಿ ಇವು ಚೊಲವ ತಿನ್ನು. ಇದ ಅರಿಶಿಣ ಅದು ಅರಿವು ಕಾಯಲ್ಲ. ಅವು ಹರ್ಕಂದು ಇಟ್ಗ ನಿಮ್ಮ ಮನೆಗೆ ಹೋಗಟ್ಟಿಗೆ ಹಣ್ಣು ಆತವ ನೋಡು. ಅವೆಲ್ಲ ಇಲ್ಲಿ ಆಗ್ಯಾವ ನೋಡ್ಗ ಎಸ್ಕನ ಆಗ್ಯಾವಾಗ ಇವೆಲ್ಲ ಸರಿ. ಗಾಯ್ಸ್ ನೋಡ್ರಿ ಯಾವ ಹಣ್ಣು ಹೇಳು ಕಾರ್ಯಣ್ಣ. ಗಾಯ್ಸ್ ಇವೇನದ ಕಾರ್ಯಣ್ಣ ನೋಡ್ರಿ. ಈ ಸರ್ದನ ಕಾಯವ್ರಿ. ಇವು ಮನೆಗೆ ಹೋಗಷ್ಟಿಗೆ ಹಣ್ಣು ಆಗಿಬಿಡ್ತಾವ ಎಲ್ಲ. ಎಷ್ಟು ಗನ ಅದ ಪ್ರೈಸರ್ಗೆ. ಗಾಯ್ಸ್ ಏನದ ಇವಾಗ ತೆಳಗೆ ಬಂದ್ಬಿಟ್ಟಿವ್ರಿ. ಇವಾಗ ಸೀದಾ ಏನದ ಊರ್ ಕಡೆ ಪಯಣ. ಗಾಯ್ಸ್ ಗಣೇಶನ ಹಬ್ಬ ಇನ್ನ 20 ದಿವಸ ಅದ. ಹುಡುಗರು ಏನದ ಇವಾಗ ಏನದ ರೊಕ್ಕ ಉಸ್ಲಿ ಮಾಡಕತ್ತಾರ್ರಿ. ನಮಗೊಂದು ಪ್ರಾಬ್ಲಮ್ ಏನು ಗೊತ್ತಾ, ಎಲ್ಲಷ್ಟು ಜನ ಏನದ ಕೊಡ್ಲಾರ್ದಂಗೆ ಹಂಗೆ ಹೋಗ್ತಾರೆ. ಆದ್ರೆ ನಾವು ಹೋಗಕ್ಕೆ ಬರಂಗಿಲ್ಲ. ಯಾಕಂದ್ರೆ ಎಲ್ಲಷ್ಟು ಜನ ನಮಗೆ ಗುರುತು ಹಿಡಿತಾರೆ. ಎಲ್ಲಷ್ಟು ಜನ 100 ರೂಪಾಯಿ ಕೇಳ್ತಾರೆ. ಈಗ ಒಂದೇ ಊರು ನಾವು ದಾಟಿ ಹೋಗಿರೋದು. ಅಂದ್ರೂ ಏನದ ಇವಾಗ 60 ರೂಪಾಯಿ ಕೊಟ್ಟಿವ್ರಿ ಮನುಷ್ಯಾಗ. 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಹಿಂಗೆ ಏನದ 10 ಊರು ದಾಟಿ ಹೋದ್ರೆ ಎಷ್ಟಾಗ್ತದೆ ರೂಪಾಯಿ? 1000 2000 ಎಲ್ಲಿಂದ ಬರ್ತದೆ ರೊಕ್ಕ? ರೀಲ್ಸ್ ಮಾಡೋದ್ರ ರೊಕ್ಕ ಬರುತ್ತೆ. ರೊಕ್ಕ ಏನಕ್ಕೆ ಬರಲ್ಲ ಗಾಯ್ಸ್. ರೀಲ್ಸ್ ಮಾಡೋದ್ರಿಂದ ಇವಾಗ ಮುಂಚೆ ಎಲ್ಲ ಬರ್ತಾ ಇತ್ತು, ಇವಾಗ ಪೂರ್ತಿ ಬರ್ತಾ ಇಲ್ಲ. ರೀಲ್ಸ್ ಮಾಡೋದ್ರಿಂದ ಲಾಂಗ್ ವಿಡಿಯೋ ನೀವೇನು ಈ ವಿಡಿಯೋ ನೋಡಕತ್ತೀರಲ್ಲ, ಈ ಚಾನಲ್ ಏನಾದರೂ ಮಾನಿಟೈಸ್ ಆದ್ರೆ ಇದ್ರಾಗಿಂದ ಸ್ವಲ್ಪ ರೊಕ್ಕ ಬರ್ತದೆ ಹೊರ್ತು ಆ ರೀಲ್ಸಿಂದ ಇವಾಗಂತೂ ಏನೂ ಬರವಲ್ತು. ಗಾಯ್ಸ್ ಇವಾಗ ಮನೆಗೆ ಬಂದೀವ್ರಿ. ಬಟ್ಟೆ ಗಾಯ್ಸ್ ನೀರನ್ನು ಕುಡ್ದಿಲ್ರಿ. ಅಲ್ಲಿ ನೀರು ಕುಡ್ದು ಟೇಸ್ಟ್ ಇರಲಿಲ್ಲ. ಅದು ಪೈಪ್ ವಾಸನೆ ಬರಕತ್ತೆ. ಅದ್ರ ಸಲಕ್ಕೆ ಏನದ ಹಂಗೆ ಬಂದಂಗೆ ಆಗಿಬಿಟ್ಟದ. ಇದೇನವ ನೀ ಏನು ಮಾಡಿದೆ? ಹೌದಾಗೆ ಏನು ಮಾಡ್ತಾರೆ ಇವಕ್ಕ? ಎಷ್ಟು ಕೊಡ್ತಾರೆ? ಒಂದು 25 ರೂಪಾಯಿ ಒಂದು ಸೇರಿಗೆ. ಇವು ರೋಡಿಗೆ ಅವಲ್ಲಿ ನಿಮ್ಮೂರಾಗ ಗಿಡಗಳು ಅವು ಕಾಯ್ತಾರ ನೀವು? ಒಂದು ಸೇರ್ ಬೀಜಕ್ಕೆ 25 ರೂಪಾಯಿನ? ಒಯ್ತ ನಿಮ್ಮೂರಿಗೆ? ಅಲ್ಲ ರೊಕ್ಕ ಏನ ಅವ್ರ ಅಪ್ಪನ ಬೆಲೆ ಎಲ್ಲ ಮಸ್ತ. ಒಟ್ಟು ಇದು ಮಾರಿ ರೊಕ್ಕ ತಗೋದ್ರಾಗ ಮಜಾ ಅದ ಆಕಿಗೆ. ಯಾರು ಇತನ ನಡಿ ಉಳ್ಳಾಕಂತ ಕೊಡತ್ತ ಕಸವಾದಂತ. ಅವೇನ್ ತಂದ ನೋಡ್. ಏನ ಕಾರ್ಯಣ್ಣ ತಿನ್ನ. ಚಂದಾಗೆ ಚಲೋ ಇರ್ತಾವ. ಆ ಕಡೆ ಇಡ್ರಿ ಅಣ್ಣ ಆತ ತಿನ್ಲಿಲ್ಲ ಅಂದ್ರೆ ಒಕ್ಕಡ ಪಾಡ್ರಿ. ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್. ಒಂದೇ ಮಾತ್ರ.